ನಮ್ಮಲ್ಲಿ ಬೋರ್ಡ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಟೀಚಿಂಗ್ ಅವೈಲೇಬಲ್ ಇದೆ. ಕೈಂಡ್ಲಿ ಡೌನ್ಲೋಡ್ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪ್ ಟು ಎನ್ರೋಲ್ ಟು ಅವರ್ ಕೋರ್ಸಸ್. 14 ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ -2 ಈಸ್ ಈಕ್ವಲ್ ಟು ಅಂತ ಕೊಟ್ಬಿಟ್ಟು 4 ಆಪ್ಷನ್ಸನ್ನು ಅವರು ಕೊಟ್ಟಿದ್ದಾರೆ. ಆಪ್ಷನ್ಸನ್ನು ಅಬ್ಸರ್ವ್ ಮಾಡಿ. ಆಪ್ಷನ್ ಎನಲ್ಲಿ ಪೈ ಅಂತ ಇದೆ, ಆಪ್ಷನ್ ಬಿ ನಲ್ಲಿ -π/3 ಅಂತ ಇದೆ, ಆಪ್ಷನ್ ಸಿ ನಲ್ಲಿ π/3 ಅಂತ ಇದೆ, ಆಪ್ಷನ್ ಡಿ ನಲ್ಲಿ 2π/3 ಅಂತ ಇದೆ. ಇಲ್ಲಿ ನೀವು ಏನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ -2ದು ವ್ಯಾಲ್ಯೂನ ನೀವು ಕಂಡುಹಿಡಿಬೇಕು. ವ್ಯಾಲ್ಯೂನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕಂದ್ರೆ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3ದು ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡುಹಿಡ್ಕೊಬೇಕು, ಸೀಕೆಂಟ್ ಇನ್ವರ್ಸ್ ಆಫ್ -2ದು ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡುಹಿಡ್ಕೊಬೇಕು. ಎರಡನ್ನ ಕಂಡುಹಿಡ್ಕೊಂಡಾದ್ಮೇಲೆ ಈ ಒಂದು ಎಕ್ಸ್ಪ್ರೆಷನ್ ಏನಿದೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಬರುತ್ತೆ ಆ ವ್ಯಾಲ್ಯೂನ ನೋಡಿಕೊಂಡು ನೀವು ಆಪ್ಷನನ್ನು ಕರೆಕ್ಟಾಗಿ ಚೂಸ್ ಮಾಡ್ಕೊಬೇಕು. ಇವಾಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಮತ್ತು ಸೀಕೆಂಟ್ ಇನ್ವರ್ಸ್ ಆಫ್ -2ದು ಪ್ರಿನ್ಸಿಪಾಲ್ ವ್ಯಾಲ್ಯೂನ ನಾವು ಕಂಡುಹಿಡ್ಕೊಳ್ಳೋಣ. ಇವಾಗ ಆನ್ಸರ್ ಬರಿತಾ ಬರ್ತೀನಿ, ಅಬ್ಸರ್ವ್ ಮಾಡಿ. ಲೆಟ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ದಟ್ ಈಸ್ ಈಕ್ವಲ್ ಟು y1 ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ. ದೆನ್ ವಿ ಕ್ಯಾನ್ ರೈಟ್ ದಿಸ್ ಆಸ್ ಟ್ಯಾನ್ ಆಫ್ y1 ದಟ್ ಈಸ್ ಈಕ್ವಲ್ ಟು ರೂಟ್ 3 ಅಂತ ನಾವು ಬರ್ಕೊಬೋದಾ. ಇಲ್ಲಿ ಅಬ್ಸರ್ವ್ ಮಾಡಿ, ಫಾರ್ ವಾಟ್ ಆ್ಯಂಗಲ್ ಆಫ್ y1 ಟ್ಯಾನ್ ಆಫ್ y1 ದಟ್ ಈಸ್ ಈಕ್ವಲ್ ಟು ರೂಟ್ 3 ಅನ್ನೋದನ್ನು ಕಂಡುಹಿಡಬೇಕು. ಸೊ ದಟ್ y1 ಏನಾಗಿರಬೇಕು, ದಟ್ ಮಸ್ಟ್ ಬಿಲಾಂಗ್ಸ್ ಟು ದ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಅ ಟ್ಯಾನ್ ಇನ್ವರ್ಸ್ ಫಂಕ್ಷನ್. ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ ಪ್ಲೇಸ್ ಆಫ್ ರೂಟ್ 3 ನಾವೇನು ಬರ್ಕೊಬೋದು, ಟ್ಯಾನ್ ಆಫ್ π/3 ಅಂತ ನಾವು ಬರ್ಕೊಬೋದಾ. ಇವಾಗ ಟ್ಯಾನ್ ಆಫ್ 60 ಡಿಗ್ರಿನ ಕನ್ಸಿಡರ್ ಮಾಡಿಕೊಂಡ್ರೆ ದಟ್ ಟರ್ನ್ಸ್ ಔಟ್ ಟು ಬಿ ರೂಟ್ 3 ಅಂತ ಗೊತ್ತಿದೆ. ಅದರಿಂದ ರೂಟ್ 3 ಜಾಗದಲ್ಲಿ ನಾನೇನು ಬರ್ಕೊಂಡಿದ್ದೀನಿ, ಟ್ಯಾನ್ ಆಫ್ π/3 ಅಂತ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಟ್ಯಾನ್ ಆಫ್ y1 ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ π/3 ಅಂತ ಬಂದಿದೆ. y1 ಜಾಗದಲ್ಲಿ ನಮಗೆ ಬಂತು π/3 ಅಂತ ಬಂತು. ಇದು ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಟ್ಯಾನ್ ಇನ್ವರ್ಸ್ ಫಂಕ್ಷನಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಇವಾಗ ನಾವು ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಟ್ಯಾನ್ ಇನ್ವರ್ಸ್ ಫಂಕ್ಷನನ್ನು ನಾವು ಬರ್ಕೊಳ್ಳೋಣ. ವಿ ನೋ ದಟ್ ದ ರೇಂಜ್ ಆಫ್ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಟ್ಯಾನ್ ಇನ್ವರ್ಸ್ ಫಂಕ್ಷನ್ ಈಸ್ ಏನಿದೆ, ದಟ್ ಈಸ್ ಓಪನ್ ಇಂಟರ್ವಲ್ -π/2 +π/2 ಅಂತ ಇದೆ. ಆ್ಯಂಡ್ ನಮಗೆ ಒಪ್ಟೈನ್ ಆಗಿರುವಂಥ ರಿಸಲ್ಟ್ ಏನಿದೆ ಇಲ್ಲಿ ಅಬ್ಸರ್ವ್ ಮಾಡಿ, ಟ್ಯಾನ್ ಆಫ್ y1 ಜಾಗದಲ್ಲಿ ಟ್ಯಾನ್ ಆಫ್ π/3ನ ಬರ್ಕೊತೀನಿ. ಅವಾಗೇನು ಬರುತ್ತೆ, ಟ್ಯಾನ್ ಆಫ್ π/3 ದಟ್ ಈಸ್ ಈಕ್ವಲ್ ಟು ರೂಟ್ 3 ಅಂತ ಬಂತು. ಇವಾಗ ಇದು ಯಾವ ಫಾರ್ಮಲ್ಲಿದೆ, ಟ್ಯಾನ್ ಆಫ್, ಇಲ್ಲಿ ಅಬ್ಸರ್ವ್ ಮಾಡಿ, ಟ್ಯಾನ್ ಆಫ್ y ದಟ್ ಈಸ್ ಈಕ್ವಲ್ ಟು ಎಕ್ಸ್ ಫಾರ್ಮಲ್ಲಿದೆ. ಇದನ್ನ ಏನಂತ ಬರ್ಕೊಬೋದು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು y ಫಾರ್ಮಲ್ಲಿ ನಾವು ಬರ್ಕೊಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, π/3 ಏನಿದೆ ದಟ್ ಟರ್ನ್ಸ್ ಔಟ್ ಟು ಬಿ 60 ಡಿಗ್ರಿ. 60 ಡಿಗ್ರಿ ಕ್ಲಿಯರ್ಲಿ ಲೈಸ್ ಬಿಟ್ವೀನ್ -90 ಡಿಗ್ರಿ ಆ್ಯಂಡ್ +90 ಡಿಗ್ರಿ ಅಂತ ನಾವು ಹೇಳ್ಬೋದಾ. therefore we can consider π/3 to be the principal value of tan inverse of root 3 ಅಂತ ನಾವು ಕನ್ಸಿಡರ್ ಮಾಡ್ಕೊಬೋದು. therefore tan of π/3 that is equal to root 3 ಅಂತ ಇದೆಯಲ್ಲ, this is of the form tan of y that is equal to x. ಅದನ್ನು ನಾನು tan inverse of x that is equal to y ಫಾರ್ಮಲ್ಲಿ ನಾನು ಬರ್ಕೊತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, tan inverse of root 3 that is equal to π/3 ಅಂತ ಬಂತು. ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1. ಇವಾಗ ನಾವು ಸೀಕೆಂಟ್ ಇನ್ವರ್ಸ್ ಆಫ್ -2ದು ಪ್ರಿನ್ಸಿಪಲ್ ವ್ಯಾಲ್ಯೂನ ನಾವು ಕಂಡುಹಿಡ್ಕೊಳ್ಳೋಣ. ಲೆಟ್ ಸೀಕೆಂಟ್ ಇನ್ವರ್ಸ್ ಆಫ್ -2 ದಟ್ ಈಸ್ ಈಕ್ವಲ್ ಟು y2 ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ. ದೆನ್ ವಿ ಕ್ಯಾನ್ ರೈಟ್ ದಿಸ್ ಆಸ್ ಸೀಕೆಂಟ್ ಆಫ್ y2 ದಟ್ ಈಸ್ ಈಕ್ವಲ್ ಟು -2 ಅಂತ ಬರ್ಕೊಬೋದಲ್ವಾ. ಇವಾಗ ಫಾರ್ ವಾಟ್ ಆ್ಯಂಗಲ್ ಆಫ್ y2 ಸೀಕೆಂಟ್ ಆಫ್ y2 ದಟ್ ಈಸ್ ಈಕ್ವಲ್ ಟು -2 ಅನ್ನೋದನ್ನು ಕಂಡುಹಿಡಬೇಕು. ಸೊ ದಟ್ y2 ಏನಾಗಿರಬೇಕು, ದಟ್ ಮಸ್ಟ್ ಬಿಲಾಂಗ್ಸ್ ಟು ದ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಅ ಸೀಕೆಂಟ್ ಇನ್ವರ್ಸ್ ಫಂಕ್ಷನ್. ಇವಾಗ ಅಬ್ಸರ್ವ್ ಮಾಡಿ, ಮೈನಸನ್ನು ಹಾಗೆ ಬರ್ಕೊತೀನಿ. ಇವಾಗ ನಿಮಗೆ ಗೊತ್ತಿರುತ್ತೆ, ಇವಾಗ ಕಾಸ್ ಆಫ್ π/3 ಏನಿರುತ್ತೆ ದಟ್ ಈಸ್ ಈಕ್ವಲ್ ಟು 1/2 ಅಂತ ಗೊತ್ತಿದೆ. ವೆನ್ ಯು ಟೇಕ್ ದ ರೆಸಿಪ್ರೋಕಲ್ ಅವಾಗ ಏನು ಬರುತ್ತೆ, 1 cos of π/3 ದಟ್ ಟರ್ನ್ಸ್ ಔಟ್ ಟು ಬಿ ಸೀಕೆಂಟ್ ಆಫ್ π/3 ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ರೆಸಿಪ್ರೋಕಲ್ ತೊಗೊಂಡಿರೋದ್ರಿಂದ 2 ಅಂತ ಬರುತ್ತೆ. therefore ಸೀಕೆಂಟ್ ಆಫ್ π/3 ದಟ್ ಈಸ್ ಈಕ್ವಲ್ ಟು 2 ಅಂತ ಬಂತು. 2 ಜಾಗದಲ್ಲಿ ನಾನೇನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಸೀಕೆಂಟ್ ಆಫ್ π/3 ಅಂತ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ.
ಇವಾಗ ಅಬ್ಸರ್ವ್ ಮಾಡಿ ಸೀಕೆಂಟ್ ಆಫ್ y2 ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಸೀಕೆಂಟ್ ಆಫ್ π/3 ಅಂತ ಇದೆ. ಇದನ್ನು ನಾವು ಸೀಕೆಂಟ್ ಆಫ್ ಸಮ್ ಆ್ಯಂಗಲ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಬೇಕು. ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಐ ಹ್ಯಾವ್ ಟು ಯೂಸ್ ದ ರಿಸಲ್ಟ್ ಸೀಕೆಂಟ್ ಆಫ್ π ಮೈನಸ್ ಥೀಟಾ. ಇವಾಗ π ಮೈನಸ್ ಥೀಟಾ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ದಟ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. π ಮೈನಸ್ ಥೀಟಾ ಅಂತ ಹೇಳಿದ್ರೆ 180 ಮೈನಸ್ ಥೀಟಾ ಅಂತ. 180 ಮೈನಸ್ ಥೀಟಾ ಏನಿದೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾಗಿರುತ್ತೆ ಸೀಕೆಂಟು ನೆಗೆಟಿವ್ ಇರೋದ್ರಿಂದ ಸೀಕೆಂಟ್ ಆಫ್ π ಮೈನಸ್ ಥೀಟಾ ಏನಾಗಿರುತ್ತೆ ಮೈನಸ್ ಸೀಕೆಂಟ್ ಥೀಟಾ ಅಂತ ನಮಗೆ ಬರುತ್ತೆ. ಇವಾಗ ಅಬ್ಸರ್ವ್ ಮಾಡಿ ಮೈನಸ್ ಸೀಕೆಂಟ್ ಆಫ್ π/3 ಯಾವ ಫಾರ್ಮಲ್ಲಿದೆ ಮೈನಸ್ ಸೀಕೆಂಟ್ ಥೀಟಾ ಫಾರ್ಮಲ್ಲಿದೆ. ಅದನ್ನು ನಾವು ಸೀಕೆಂಟ್ ಆಫ್ π ಮೈನಸ್ ಥೀಟಾ ಅಂತ ನಾವು ಬರ್ಕೊಬೋದು. ದಿಸ್ ಈಸ್ ಈಕ್ವಲ್ ಟು ಸೀಕೆಂಟ್ ಆಫ್ π ಮೈನಸ್ ಥೀಟಾ ಜಾಗದಲ್ಲಿ ಅಂದರೆ π/3 ಇರೋದ್ರಿಂದ ಇಲ್ಲಿ ನಾನು π/3 ಅಂತ ನಾನು ಬರ್ಕೊತೀನಿ. ಇವಾಗ ಅಬ್ಸರ್ವ್ ಮಾಡಿ ಇಲ್ಲೇನಾಯಿತು ಸೀಕೆಂಟ್ ಆಫ್ π ಮೈನಸ್ π/3 ಅಂತ ಬಂತು. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೀಕೆಂಟ್ ಆಫ್ 3π ಮೈನಸ್ π 2π/3 ಅಂತ ನಮಗೆ ಬರುತ್ತೆ. 2π/3 ಅಂತ ನಮಗೆ ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ ಸೀಕೆಂಟ್ ಆಫ್ y2 ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಆಫ್ 2π/3 ಅಂತ ಬಂದಿದೆ. ನಾವು ವಿ ನೀಡ್ ಟು ಚೆಕ್ ವೆದರ್ 2π/3 ಲೈಸ್ ಇನ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೀಕೆಂಟ್ ಇನ್ವರ್ಸ್ ಫಂಕ್ಷನ್. ಇವಾಗ ನಾವು ಸೀಕೆಂಟ್ ಇನ್ವರ್ಸ್ ಫಂಕ್ಷನಿನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚನ್ನು ನಾವು ಬರ್ಕೊಳ್ಳೋಣ. ವಿ ನೋ ದಟ್ the range of principal value branch of secant inverse function is ಏನಿದೆ that is closed interval 0, π excluding π/2 ಅಂತ ಇದೆ. ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ರೇಂಜ್ ಆಫ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೀಕೆಂಟ್ ಇನ್ವರ್ಸ್ ಫಂಕ್ಷನ್ ಏನಿದೆ ದಟ್ ಈಸ್ ಕ್ಲೋಸ್ ಇಂಟರ್ವಲ್ 0, π ಎಕ್ಸ್ಕ್ಲೂಡಿಂಗ್ π/2 ಅಂತ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ನಮಗೆ ಒಪ್ಟೈನ್ ಆಗಿರುವಂಥ ವ್ಯಾಲ್ಯೂ ಏನಿದೆ ಇಲ್ಲಿ ಅಬ್ಸರ್ವ್ ಮಾಡಿ ಸೀಕೆಂಟ್ ಆಫ್ y2 ಜಾಗದಲ್ಲಿ ಸೀಕೆಂಟ್ ಆಫ್ 2π/3 ಬರ್ಕೊತೀನಿ. ಸೀಕೆಂಟ್ ಆಫ್ 2π/3 ದಟ್ ಈಸ್ ಈಕ್ವಲ್ ಟು -2 ಅಂತ ನಮಗೆ ಬಂದಿದೆ. ಇಲ್ಲಿ ಅಬ್ಸರ್ವ್ ಮಾಡಿ 2π/3 ಕನ್ಸಿಡರ್ ಮಾಡಿಕೊಂಡ್ರೆ ಇದನ್ನು ಡಿಗ್ರಿ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 180 ಡಿಗ್ರಿ ಡಿವೈಡೆಡ್ ಬೈ ಪೈ ಕ್ಯಾನ್ಸಲ್ ಆಗುತ್ತೆ. 3 1s 3 60s ದಿಸ್ ಟರ್ನ್ಸ್ ಔಟ್ ಟು ಬಿ 60 × 2 120 ಡಿಗ್ರಿ ಅಂತ ಬರುತ್ತೆ. ಇವಾಗ 120 ಡಿಗ್ರಿ ಏನಿದೆ ದಟ್ ಕ್ಲಿಯರ್ಲಿ ಲೈಸ್ ಬಿಟ್ವೀನ್ 0 ಆ್ಯಂಡ್ 180 ಡಿಗ್ರಿ ಅಂತ ನಾವು ಕನ್ಸಿಡರ್ ಮಾಡ್ಕೊಬೋದಾ. ಆ್ಯಂಡ್ ದಿಸ್ ಈಸ್ ನಾಟ್ ಈಕ್ವಲ್ ಟು 90 ಡಿಗ್ರಿ ಅಂತ ನಾವು ಹೇಳ್ಬೋದು. Therefore, we can consider 2π/3 to be the principal value of secant inverse of -2 ಅಂತ ನಾವು ಕನ್ಸಿಡರ್ ಮಾಡ್ಕೊಬೋದು. ಇವಾಗ secant of 2π/3 that is equal to -2 ಏನಿದೆ that is of the form secant of y that is equal to x form ಅಲ್ಲಿದೆ. that can be written as secant inverse of x that is equal to y ಅಂತ ನಾವು ಬರ್ಕೊಬೋದು. ಇಲ್ಲಿ y ಜಾಗದಲ್ಲಿ y2 ಅಂತ ತಗೊಂಡಿದ್ದೀವಿ, x ಜಾಗದಲ್ಲಿ ಏನಿದೆ ನಮಗೆ -2 ಅಂತ ಇದೆ. therefore I can write this as secant inverse of -2 that is equal to 2π/3 ಅಂತ ನಮಗೆ ಬಂತು. call this as equation number 2. ಇವಾಗ tan inverse of √3 that is equal to π/3 ಅಂತ ಕಂಡಿಡ್ಕೊಂಡ್ವಿ. secant inverse of -2 that is equal to 2π/3 ಅಂತ ಕಂಡಿಡ್ಕೊಂಡ್ವಿ. ಇವಾಗ ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ ಏನಿದೆ tan inverse of √3 ಮೈನಸ್ secant inverse ಆಫ್ -2 ಇದೆಯಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಅದರ ವ್ಯಾಲ್ಯೂನ ನಾವು ಕಂಡಿಡ್ಕೊಳ್ಳೋಣ. ಇವಾಗ ನಾವೇನು ಕನ್ಸಿಡರ್ ಮಾಡ್ಕೊಳ್ಳೋಣ ಕನ್ಸಿಡರ್ tan inverse ಆಫ್ √3 ಮೈನಸ್ secant inverse ಆಫ್ -2ನ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ಈಕ್ವಲ್ ಟು ಫ್ರಮ್ ಈಕ್ವೇಷನ್ 1 tan inverse ಆಫ್ √3 ಏನಂತ ಬರ್ಕೊಬೋದು π/3 ಅಂತ ನಾನು ಬರ್ಕೊಬೋದು. therefore tan inverse ಆಫ್ √3 ಜಾಗದಲ್ಲಿ ಏನು ಬರ್ಕೊತಾ ಇದ್ದೀನಿ π/3 ಅಂತ ಬರ್ಕೊತಾ ಇದ್ದೀನಿ ಮೈನಸ್ secant inverse ಆಫ್ -2 ಜಾಗದಲ್ಲಿ ಏನು ಬರ್ಕೊಬೋದು 2π/3 ಅಂತ ಬರ್ಕೊಬೋದು ಫ್ರಮ್ ಈಕ್ವೇಷನ್ 2. ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ secant inverse ಆಫ್ -2 ಜಾಗದಲ್ಲಿ ನಾನು 2π/3ನ ನಾನು ಬರ್ಕೊತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ ಎಲ್ ಸಿ ಎಮ್ ಏನಿದೆ ದಟ್ ಈಸ್ 3 ಇದೆ. π - 2π ಏನಾಯಿತು ದಟ್ ಈಸ್ ಈಕ್ವಲ್ ಟು -π/3 ಅಂತ ನಮಗೆ ಬಂತು. therefore value of tan inverse of √3 minus secant inverse of -2 that is equal to -π/3 ಅಂತ ಬಂತು. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇವಾಗ ಕ್ವಶನನ್ನು ಅಬ್ಸರ್ವ್ ಮಾಡಿ tan inverse of √3 minus secant inverse of -2 ಈಸ್ ಈಕ್ವಲ್ ಟು ಅಂತ ಕೊಟ್ಬಿಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ.
ನಮಗೆ ಆನ್ಸರ್ ಏನು ಬಂದಿದೆ, -π/3 ಅಂತ ಬಂದಿದೆ. ಯಾವ ಆಪ್ಷನ್ನಲ್ಲಿ -π/3 ಅಂತ ಕೊಟ್ಟಿದ್ದಾರೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಆಪ್ಷನ್ ಬಿ ನಲ್ಲಿ -π/3 ಅಂತ ಇರೋದ್ರಿಂದ ಈ ಆಪ್ಷನಲ್ಲಿ ಕೊಟ್ಟಿರುವಂಥ ಆನ್ಸರು ಕರೆಕ್ಟ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು.